ಈ ವಿಡಿಯೋದಲ್ಲಿ ಝೀರೋದ ಕೈಟ್ನಲ್ಲಿ ಹೇಗೆ ಆರ್ಡರ್ಗಳನ್ನು ಪ್ಲೇಸ್ ಮಾಡೋದು, ಲಿಮಿಟ್ ಆರ್ಡರ್, ಮಾರ್ಕೆಟ್ ಆರ್ಡರ್ ಅಥವಾ ಸ್ಟಾಪ್ ಲಾಸ್ ಆರ್ಡರ್ ಅಥವಾ ಬ್ರ್ಯಾಕೆಟ್ ಆರ್ಡರ್ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನೀವು ಝೀರೋದ ಕೈಟ್ಗೆ ಲಾಗಿನ್ ಆಗಿ ಇಲ್ಲಿ ವಾಚ್ ಲಿಸ್ಟಲ್ಲಿ ನಿಮಗೆ ಬೇಕಾದ ಸ್ಟಾಕನ್ನು ಸರ್ಚ್ ಮಾಡಿ ಹಾಕ್ಕೊಂಡು ಆರ್ಡರ್ಗಳನ್ನು ಪ್ಲೇಸ್ ಮಾಡ್ಬೋದು. ಹೀಗೆ ಸರ್ಚ್ ಮಾಡಿದರೆ ನಿಮಗೆ ಬೇಕಾದ ಸ್ಟಾಕ್ ಇಲ್ಲಿ ಸಿಗುತ್ತೆ. ಅದನ್ನು ಆ್ಯಡ್ ಕೊಟ್ಟರೆ ಇಲ್ಲಿ ವಾಚ್ ಲಿಸ್ಟ್ಗೆ ಆ್ಯಡ್ ಆಗುತ್ತೆ. ಸೊ ನೀವು ಇಲ್ಲಿ ಆರ್ಡರ್ಗಳನ್ನು ಪ್ಲೇಸ್ ಮಾಡಲಿಕ್ಕೆ ಆ ಸ್ಟಾಕ್ನ ಮೇಲೆ ಹರ್ ಮಾಡಿದರೆ ನಿಮಗೆ ಇಲ್ಲಿ ಬೈ ಸೆಲ್ ಆಪ್ಷನ್ ಬರುತ್ತೆ. ಸೊ ನಾನೀಗ ಬೈ ಮಾಡಬೇಕು ಅಂತ ಹೇಳಿದರೆ ಬೈ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಒಂದು ಬೈ ಆರ್ಡರ್ ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ಮೊದಲನೇದಾಗಿ ನೀವು ಎರಡು ಆಪ್ಷನನ್ನು ನೋಡ್ಬೋದು. ಒಂದು MIS, ಇನ್ನೊಂದು CNC. CNC ಅಂತ ಹೇಳಿದರೆ ಕ್ಯಾಶ್ ಆ್ಯಂಡ್ ಕ್ಯಾರಿ ಅಂತ ಹೇಳ್ತೀವಿ. ನಾವು ಡೆಲಿವರಿಗೆ ಸ್ಟಾಕ್ಸನ್ನು ಪರ್ಚೇಸ್ ಮಾಡೋದಾದರೆ CNC ಆಪ್ಷನಲ್ಲಿ ಪರ್ಚೇಸ್ ಮಾಡಬೇಕು. ಅಂತ ಹೇಳಿದರೆ ನಾವು ಇವತ್ತು ಸ್ಟಾಕನ್ನು ಪರ್ಚೇಸ್ ಮಾಡಿ ಒಂದಿಷ್ಟು ದಿನದವರೆಗೆ ಇಟ್ಕೊಳ್ತೀವಿ ಅಂತ ಆದರೆ ಈ ಆಪ್ಷನನ್ನು ಯೂಸ್ ಮಾಡ್ಕೊಂಡು ನಾವು ಪರ್ಚೇಸನ್ನು ಮಾಡ್ಬೋದು. ಅದೇ ರೀತಿ MIS ಅಂತ ಹೇಳಿದರೆ ಮಾರ್ಜಿನ್ ಇಂಟ್ರಾಡೇ ಸ್ಕ್ವೇರ್ ಅಪ್ ಅಂತ ಹೇಳ್ತೀವಿ. ಇದನ್ನು ನಾವು ಇಂಟ್ರಾಡೇ ಟ್ರೇಡಿಂಗಿಗೆ ಈ ಆರ್ಡ್ರನ್ನು ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೀವು ಮಾರ್ಕೆಟ್ ಅಂತ ಒಂದು ಆಪ್ಷನನ್ನು ನೋಡ್ಬೋದು. ಮಾರ್ಕೆಟ್ ಅಂತ ಹೇಳಿದರೆ ಕರೆಂಟ್ ಯಾವ ಪ್ರೈಸ್ ಇದೆ ಆ ಪ್ರೈಸ್ಗೆ ನಾನು ಬೈ ಮಾಡೋದನ್ನು ಮಾರ್ಕೆಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಆಫರ್ ಪ್ರೈಸ್ ಬಂದುಬಿಟ್ಟು 89.5 ಇದೆ. ನಾನು ಈಗ ಮಾರ್ಕೆಟ್ ಆರ್ಡರ್ಗೆ ಇಟ್ಕೊಂಡು ಇಲ್ಲಿ ಬೈ ಕೊಟ್ಟರೆ ನನ್ನ ಲೇಟೆಸ್ಟ್ ಪ್ರೈಸ್ ಏನಿದೆ ಅದಕ್ಕೆ ನನ್ನ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ನಾನಿಲ್ಲೀಗ ಬೈ ಕೊಡ್ತೀನಿ. ಒಂದು ಕ್ವಾಂಟಿಟಿ MIS ಮಾರ್ಕೆಟ್ ಬೈ ಮಾಡ್ತೀನಿ. ನೋಡಿ, ನನ್ನ ಆರ್ಡರ್ 89.5ಗೆ ಬೈ ಆಯಿತು. ಇಲ್ಲಿ ಲೇಟೆಸ್ಟ್ ಪ್ರೈಸ್ ಇರುವಂಥದ್ದು 89.5. ಇಲ್ಲಿ ಆರ್ಡ್ರಲ್ಲಿ ನೀವು ನೋಡ್ಬೋದು 89.5. ಅದೇ ರೀತಿ ಪೊಸಿಷನಲ್ಲಿ ನೀವು ನೋಡಿದರೆ 89.5ಗೆ ನನ್ನ ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆ. ಅದೇ ರೀತಿ ನೆಕ್ಸ್ಟ್ ಬಂದುಬಿಟ್ಟು ಲಿಮಿಟ್ ಆರ್ಡರ್. ಲಿಮಿಟ್ ಆರ್ಡರ್ ಅಂತ ಹೇಳಿದರೆ ಒಂದು ಲಿಮಿಟನ್ನು ಸೆಟ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಈಗ ಸ್ಟಾಕ್ನ ಲೇಟೆಸ್ಟ್ ಪ್ರೈಸ್ 89.45 ಇದೆ. ನನಗೆ ಸ್ಟಾಕ್ 89 ಬಂದರೆ ಮಾತ್ರ ಬೇಕು, ಆಗ ಮಾತ್ರ ನಾನು ಬೈ ಮಾಡ್ತೀನಿ ಅನ್ನೋದಾದರೆ ಈ ಲಿಮಿಟ್ ಆರ್ಡ್ರನ್ನು ನಾವು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 89.45 ಇದೆ, ನನಗೆ ಇದನ್ನು ಸೆಲ್ ಮಾಡಬೇಕು, 90ಗೆ ಬಂದರೆ ಮಾತ್ರ ನಾನು ಸೆಲ್ ಮಾಡ್ತೀನಿ ಅಂತ ಹೇಳಿದರೆ ಇದನ್ನು ನಾವು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಈಗ 89.45 ಇದೆ, ನಾನು 89 ಕೊಟ್ಟು ಆರ್ಡ್ರನ್ನು ಪ್ಲೇಸ್ ಮಾಡ್ತೀನಿ. ಆರ್ಡ್ರ್ ಪ್ಲೇಸ್ ಆಗುತ್ತೆ. ಇದು ಪೆಂಡಿಂಗಲ್ಲಿದೆ. ಇನ್ನು ಇಲ್ಲಿ ನೀವು ನೋಡ್ಬೋದು ಓಪನ್ ಇದೆ. ರೀಸನ್ ಇಷ್ಟೇ, 89ಗೆ ಇನ್ನೂ ಪ್ರೈಸ್ ಬರಲಿಲ್ಲ. ಸೊ ಹಾಗಾಗಿ ಇದು ನನ್ನ ಆರ್ಡರ್ ಈಗ ಎಕ್ಸಿಕ್ಯೂಟ್ ಆಗಲ್ಲ. ಯಾವಾಗ 89ಗೆ ಪ್ರೈಸ್ ಬರುತ್ತೆ ಆಗ ನನ್ನ ಬೈ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇದು ಒಂದು ಲಿಮಿಟನ್ನು ಸೆಟ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಆರ್ಡರ್. ಇದನ್ನು ನಾವು ಲಿಮಿಟ್ ಆರ್ಡರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು ಸ್ಟಾಪ್ ಲಾಸ್ ಮತ್ತು ಸ್ಟಾಪ್ ಲಾಸ್ ಮಾರ್ಕೆಟ್. ಈ ಸ್ಟಾಪ್ ಲಾಸ್ ಆರ್ಡ್ರನ್ನು ನೀವು ಎರಡು ಪರ್ಪಸ್ಗೆ ಯೂಸ್ ಮಾಡ್ಬೋದು. ಒಂದು ನಿಮ್ಮ ಹತ್ರ ಆಲ್ರೆಡಿ ಇರುವ ಒಂದು ಪೊಸಿಷನನ್ನು ಎಕ್ಸಿಟ್ ಮಾಡಲಿಕ್ಕೆ, ಸ್ಟಾಪ್ ಲಾಸನ್ನು ಹಾಕಲಿಕ್ಕೆ ಇದನ್ನು ಯೂಸ್ ಮಾಡ್ಬೋದು. ಇನ್ನೊಂದು ಫ್ರೆಶ್ ಆರ್ಡ್ರನ್ನು ಹಾಕಲಿಕ್ಕೆ ಈ ಸ್ಟಾಪ್ ಲಾಸನ್ನು ನೀವು ಯೂಸ್ ಮಾಡ್ಬೋದು. ನನ್ನ ಹತ್ರ ಆಲ್ರೆಡಿ ಒಂದು ಪೊಸಿಷನ್ ಇದೆ, ಇದಕ್ಕೆ ನಾನು ಸ್ಟಾಪ್ ಲಾಸನ್ನು ಹಾಕಲಿಕ್ಕೆ ಸ್ಟಾಪ್ ಲಾಸ್ ಆರ್ಡರನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಇಲ್ಲಿ ಬಂದು ನೀವು ಎಕ್ಸಿಟನ್ನು ಕೊಟ್ಟಾಗ ಇಲ್ಲಿ ಒಂದು ಸೆಲ್ ಆರ್ಡರ್ ಕ್ರಿಯೇಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ನನ್ನ ಹತ್ರ ಇರುವಂಥದ್ದು ಬೈ ಪೊಸಿಷನ್, ಹಾಗಾಗಿ ಇಲ್ಲಿ ಸೆಲ್ ಆರ್ಡರ್ ಕ್ರಿಯೇಟ್ ಆಗುತ್ತೆ. ಸೊ ಸೆಲ್ ಆರ್ಡರ್ ಕ್ರಿಯೇಟ್ ಆದ ನಂತರ ನಾನಿಲ್ಲಿ ಸ್ಟಾಪ್ ಲಾಸನ್ನು ಕೊಡಬೇಕು. ಸ್ಟಾಪ್ ಲಾಸನ್ನು ಕೊಟ್ಟು ಇಲ್ಲಿ ಮೊದಲಿಗೆ ನಾನು ಟ್ರಿಗರ್ ಪ್ರೈಸನ್ನು ಮೆನ್ಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ಲೇಟೆಸ್ಟ್ ಪ್ರೈಸ್ 89.4 ಇದೆ, ನಾನು 89.5ಗೆ ಬೈ ಮಾಡಿದ್ದೀನಿ. ನನ್ನ ಸ್ಟಾಪ್ ಲಾಸ್ 88.5 ಅಂತ ಇಟ್ಕೊಳ್ಳಿ. ಸೊ 88.5 ಅಂತ ಹಾಕ್ತೀನಿ. ಅದೇ ರೀತಿ ಈ ಪ್ರೈಸನ್ನು ನಾನು 88.5 ಅಂತಲೂ ಹಾಕ್ಬೋದು ಅಥವಾ 88.4 ಹೀಗೆ ಸಣ್ಣ ಗ್ಯಾಪಲ್ಲಿ ಈ ಟ್ರಿಗರ್ ಪ್ರೈಸ್ಗಿಂತ ಕಡಿಮೆಯಾಗಿ ಹಾಕ್ಬೋದು. ಇಲ್ಲಿ ಏನಾಗುತ್ತೆ, ಈಗ ನಾನು ಇದನ್ನು ಸೆಲ್ ಅಂತ ಕೊಡ್ತೀನಿ. ನನ್ನ ಆರ್ಡರ್ ಪ್ಲೇಸ್ ಆಯಿತು. ಇಲ್ಲಿ ಪೆಂಡಿಂಗ್ ಇದೆ. ಸೊ ಈಗ ಫಾರ್ ಎಕ್ಸಾಂಪಲ್ ಸ್ಟಾಕ್ 88.5ಗೆ ಬಂದಾಗ ಒಂದು ಆರ್ಡರ್ ಎಕ್ಸ್ಚೇಂಜ್ಗೆ ಸೆಂಡ್ ಆಗುತ್ತೆ. ಸೊ ಸೆಂಡ್ ಆಗಿ 88.4ಗಿಂತ ಮೇಲೆ ನನ್ನ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 88.45ಗೂ ಎಕ್ಸಿಕ್ಯೂಟ್ ಆಗ್ಬೋದು ಅಥವಾ 88.5 ಅಥವಾ 88.6 ಈ ಲೆವೆಲಲ್ಲಿ ಎಕ್ಸಿಕ್ಯೂಟ್ ಆಗ್ಬೋದು. ಟ್ರಿಗರ್ ಪ್ರೈಸ್ ಅಂತ ಹೇಳಿದರೆ ಆ ಪ್ರೈಸ್ ಟ್ರಿಗರ್ ಆದಾಗ ನನ್ನ ಆರ್ಡರ್ ಎಕ್ಸ್ಚೇಂಜಿಗೆ ಹೋಗಲಿ ಅಥವಾ ಆ ಪ್ರೈಸ್ಗೆ ಎಕ್ಸಿಕ್ಯೂಟ್ ಆಗಲಿ ಅನ್ನೋದನ್ನು ಹೇಳುವಂಥದ್ದು ಟ್ರಿಗರ್ ಪ್ರೈಸ್. ಅದೇ ರೀತಿ ಇಲ್ಲಿ ಸ್ಟಾಪ್ ಲಾಸ್ ಮಾರ್ಕೆಟನ್ನು ನೋಡ್ಬೋದು. ಇದು ನೀವು ಕೇವಲ ಒಂದು ಟ್ರಿಗರ್ ಪ್ರೈಸನ್ನು ಮಾತ್ರ ಮೆನ್ಷನ್ ಮಾಡಲಿಕ್ಕೆ ಇರುವಂಥದ್ದು 88.5. ಈ 88.5ಅನ್ನು ಹಾಕಿದಾಗ ಯಾವಾಗ 88.5ಗೆ ಪ್ರೈಸ್ ರೀಚ್ ಆಗುತ್ತೆ, ನೆಕ್ಸ್ಟ್ ಅವೈಲೇಬಲ್ ಇರುವ ಮಾರ್ಕೆಟ್ ಪ್ರೈಸ್ಗೆ ನಮ್ಮ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ.
ಆಗ ಎಕ್ಸ್ಪ್ಲೇನ್ ಮಾಡಿದ ಮಾರ್ಕೆಟ್ ಆರ್ಡರ್ ರೀತಿಯಲ್ಲಿ ಈ ಸ್ಟಾಪ್ ಲಾಸ್ ಮಾರ್ಕೆಟ್ ಆರ್ಡರ್ ಸಹ ವರ್ಕ್ ಆಗುತ್ತೆ. ನೆಕ್ಸ್ಟ್ ಇದನ್ನ ನಾವು ಫ್ರೆಶ್ ಆರ್ಡರ್ಗೆ ಸಹ ಯೂಸ್ ಮಾಡಬಹುದು ಈ ಸ್ಟಾಪ್ ಲಾಸ್ ಆರ್ಡರ್ ಅನ್ನ. ಫಾರ್ ಎಕ್ಸಾಂಪಲ್ ಈಗ ಸ್ಟಾಕ್ 89.5 ಇದೆ, ನನಗೆ ಈ ಸ್ಟಾಕ್ 90 ಎಬೋ ಹೋದರೆ ಮಾತ್ರ ನಾನು ಪರ್ಚೇಸ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ಈಗ ನಾವು ಸ್ಟಾಪ್ ಲಾಸ್ ಆರ್ಡರನ್ನು ಹಾಕ್ಬೋದು. ಇಲ್ಲಿ ನಾನು 90 ಹಾಕ್ತೀನಿ. ಸೊ ನನ್ನ ಪ್ರೈಸನ್ನು ಸಹ 90 ಹಾಕ್ಬೋದು ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಸಹ ನಾನು ಹಾಕ್ಬೋದು. ಫಾರ್ ಎಕ್ಸಾಂಪಲ್ 90.10 ಹಾಕ್ತೀನಿ, ಬೈ ಆರ್ಡರ್ನ ಪ್ಲೇಸ್ ಮಾಡ್ತೀನಿ. ಈಗ ಆರ್ಡರ್ ಪೆಂಡಿಂಗ್ ಇದೆ, ಪ್ಲೇಸ್ ಆಗಿದೆ. ಯಾವಾಗ ಸ್ಟಾಕ್ 90ಗೆ ರೀಚ್ ಆಗುತ್ತೆ ಆಗ ಒಂದು ಆರ್ಡರ್ ಪ್ಲೇಸ್ ಆಗುತ್ತೆ. ಸೊ ನನ್ನ ಆರ್ಡರ್ 90.10ಗಿಂತ ಕೆಳಗಡೆ ಎಕ್ಸಿಕ್ಯೂಟ್ ಆಗುತ್ತೆ. 90.10, 90.0 ಅಥವಾ 90 ಈ ರೇಂಜಲ್ಲಿ ನನ್ನ ಆರ್ಡರ್ ಸ್ಟಾಕ್ 90ಗೆ ರೀಚ್ ಆದಾಗ ನನ್ನ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಈ ಸ್ಟಾಪ್ ಲಾಸ್ ಆರ್ಡ್ರನ್ನು ನಾವು ನಮಗೆ ಯಾವುದೋ ಒಂದು ಲೆವೆಲ್ಗಿಂತ ಮೇಲೆ ನಮಗೆ ಸ್ಟಾಕನ್ನು ಪರ್ಚೇಸ್ ಮಾಡಬೇಕು ಅಥವಾ ಯಾವುದೋ ಒಂದು ಲೆವೆಲ್ಗಿಂತ ಕೆಳಗೆ ಸ್ಟಾಕನ್ನು ಸೇಲ್ ಮಾಡಬೇಕು ಅನ್ನೋದಾದರೆ ಈ ಸ್ಟಾಪ್ ಲಾಸ್ ಆರ್ಡರ್ ನಮಗೆ ಯೂಸ್ ಆಗುತ್ತೆ. ಅದೇ ರೀತಿ ಸ್ಟಾಪ್ ಲಾಸ್ ಮಾರ್ಕೆಟ್ ಅಷ್ಟೇ. ಇಲ್ಲಿ ನಾವು ಒಂದು ಮಾರ್ಕೆಟ್ ಪ್ರೈಸನ್ನು ಮಾತ್ರ ಮೆನ್ಷನ್ ಮಾಡಲಿಕ್ಕೆ ಇರುವಂಥದ್ದು. ಸೊ ನಾನು 90 ಅಂತ ಬೈ ಅಂತ ಪ್ಲೇಸ್ ಮಾಡಿದರೆ ಯಾವಾಗ 90ಗೆ ಸ್ಟಾಕ್ ಹೋಗುತ್ತೆ ಆಗ ನನ್ನ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇದಾದ ನಂತರ ಇಲ್ಲಿ ಮೋರ್ ಆಪ್ಷನ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದಾಗ ಒಂದಿಷ್ಟು ಆಪ್ಷನ್ಗಳು ನಿಮಗೆ ಸಿಗುತ್ತೆ. ಇಲ್ಲಿ ರೆಗ್ಯುಲರ್ ಅಂತ ನೋಡ್ಬೋದು. ಇದು ನಾನು ಇಷ್ಟೊತ್ತು ಪ್ಲೇಸ್ ಮಾಡಿದ್ದೆಲ್ಲ ರೆಗ್ಯುಲರ್ ಮೆಥಡಲ್ಲಿ ಪ್ಲೇಸ್ ಮಾಡಿದಂಥ ಆರ್ಡರ್. ನೆಕ್ಸ್ಟ್ ಇರುವಂಥದ್ದು ಬ್ರ್ಯಾಕೆಟ್ ಆರ್ಡರ್. ಬ್ರ್ಯಾಕೆಟ್ ಆರ್ಡರ್ ಅಂತ ಹೇಳಿದರೆ ಇಲ್ಲಿ ನಾವು ಸ್ಟಾಪ್ ಲಾಸ್ ಮತ್ತು ಟಾರ್ಗೆಟನ್ನು ಪ್ಲೇಸ್ ಮಾಡಲಿಕ್ಕೆ ಆಗುತ್ತೆ. ಈ ಬ್ರ್ಯಾಕೆಟ್ ಆರ್ಡರ್ ನಮಗೆ 2 ಆಪ್ಷನಲ್ಲಿ ಸಿಗ್ತಾ ಇದೆ, ಒಂದು ಲಿಮಿಟ್ ಆರ್ಡರ್ ಮತ್ತೊಂದು ಸ್ಟಾಪ್ ಲಾಸ್ ಆರ್ಡರ್. ಇದೆರಡು ನಾನು ಆಗಲೇ ಹೇಳಿದ ಹಾಗೆ ಸ್ಟಾಪ್ ಲಾಸ್ ಇಲ್ಲಿ ಸ್ಟಾಪ್ ಲಾಸ್ ಆಗಿ ವರ್ಕ್ ಆಗಲ್ಲ. ನಾವು ಫ್ರೆಶ್ ಆರ್ಡರ್ನ ಹಾಕಬೇಕಾದ್ರೆ ಸ್ಟಾಪ್ ಲಾಸ್ ಆರ್ಡರ್ನ ಹೇಗೆ ಯೂಸ್ ಮಾಡ್ತೀನಿ ನಾನು ಆಗಲೇ ಎಕ್ಸ್ಪ್ಲೈನ್ ಮಾಡಿದಾಗೆ ಹಾಗೆ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಲಿಮಿಟ್ ಅಂತ ಇಟ್ಕೊಳ್ಳಿ. ಇಲ್ಲಿ ಸ್ಟಾಪ್ ಲಾಸ್ ಅನ್ನು ನಾವು ಮತ್ತು ಟಾರ್ಗೆಟ್ ಅನ್ನು ಒಂದು ಅಬ್ಸಲ್ಯೂಟ್ ವ್ಯಾಲ್ಯೂ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಅಂತ ಹೇಳಿದ್ರೆ 1, 2 ಈ ವ್ಯಾಲ್ಯೂ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ಸ್ಟಾಪ್ ಲಾಸ್ 1 ರೂಪಿ ಹಾಕ್ತೀನಿ. ಅದೇ ರೀತಿ ಟಾರ್ಗೆಟನ್ನು 2 ರೂಪಿ ಹಾಕ್ತೀನಿ. ಇದು ಲಿಮಿಟ್ ಆರ್ಡರನ್ನು ಪ್ಲೇಸ್ ಮಾಡ್ತೀನಿ. ಲಿಮಿಟ್ ಆರ್ಡರ್ ಅಂತ ಹೇಳಿದ್ರೆ ಒಂದು ಲೆವೆಲನ್ನು ಸೆಟ್ ಮಾಡ್ತೀನಿ. ಆ ಲೆವೆಲ್ಗೆ ನನಗೆ ಬೇಕು ಅನ್ನೋದಾದರೆ ಲಿಮಿಟ್ ಆರ್ಡರ್, ಆ ಲೆವೆಲ್ಗಿಂತ ಜಾಸ್ತಿ ಪ್ರೈಸ್ಗೆ ಬೇಡ ಅನ್ನೋದು ಅದು ಲಿಮಿಟ್ ಆರ್ಡರ್. ಸೊ 90.5 ಇದೆ. ಸೊ ನನಗೆ 90.5ಗೆ ಬೇಕು. ಸೊ ಆರ್ಡರ್ನ ಪ್ಲೇಸ್ ಮಾಡ್ತೀನಿ. ಆರ್ಡರ್ ಎಕ್ಸಿಕ್ಯೂಟ್ ಆಯಿತು. ಇಲ್ಲಿ ನೋಡ್ಬೋದು 90.5ಗೆ ಆರ್ಡರ್ ಎಕ್ಸಿಕ್ಯೂಟ್ ಆಯಿತು. ಅಟ್ ದ ಸೇಮ್ ಟೈಮ್ ಇಲ್ಲಿ ಟಾರ್ಗೆಟ್ ಮತ್ತು ಸ್ಟಾಪ್ ಲಾಸ್ ಆರ್ಡರ್ ಕೂಡ ಪ್ಲೇಸ್ ಆಯಿತು. 91.5 ಟಾರ್ಗೆಟ್ ಆರ್ಡರ್, 88.5 ಸ್ಟಾಪ್ ಲಾಸ್ ಆರ್ಡರ್. ಸೊ ಇದು ಬ್ರ್ಯಾಕೆಟ್ ಆರ್ಡರ್ ಅಂತ ಹೇಳಿದ್ರೆ ಟಾರ್ಗೆಟ್ ಮತ್ತು ಸ್ಟಾಪ್ ಲಾಸ್ ಅನ್ನು ಒಟ್ಟೊಟ್ಟಿಗೆ ಸೆಟ್ ಮಾಡುವಂಥ ಆರ್ಡರ್. ಸೊ ಈ ಬ್ರ್ಯಾಕೆಟ್ ಆರ್ಡರ್ ನಾವು ಸ್ಟಾಪ್ ಲಾಸ್ ಅಲ್ಲಿ ಸಹ ಯೂಸ್ ಮಾಡ್ಬೋದು. ಸೊ ಕ್ವಾಂಟಿಟಿ 1, ಸ್ಟಾಪ್ ಲಾಸ್ 1, ಟಾರ್ಗೆಟ್ 2. ಬಟ್ ನನಗೆ ಯಾವಾಗ ಈ ಸ್ಟಾಕ್ ಪರ್ಚೇಸ್ ಆಗಬೇಕು ಅಂತ ಹೇಳಿದ್ರೆ 90 ಹೋದಾಗ ಪರ್ಚೇಸ್ ಆಗಬೇಕು. ಸೊ ನನ್ನ ಟ್ರಿಗರ್ ಪ್ರೈಸ್ 90 ಇಡ್ತೀನಿ. ಅದೇ ರೀತಿ ಪ್ರೈಸ್ ಅನ್ನು 90 ಇಡ್ತೀನಿ. ಟಾರ್ಗೆಟ್ ಸ್ಟಾಪ್ ಲಾಸ್ ಅನ್ನು ಅಷ್ಟೇ ಸೆಟ್ ಮಾಡ್ತೀನಿ, ಬೈ ಮಾಡ್ತೀನಿ. ಈಗ ನೋಡಿ ಆರ್ಡರ್ ಈಗ ಪ್ಲೇಸ್ ಆಗಿದೆ. ಒಂದು ಆರ್ಡರ್ ಮಾತ್ರ ಇಲ್ಲಿ ತೋರಿಸ್ತಾ ಇದೆ. ಸೊ ಈಗ ಈ ಆರ್ಡರ್ ಟ್ರಿಗರ್ ಆದ ನಂತರ ಟಾರ್ಗೆಟ್ ಮತ್ತು ಸ್ಟಾಪ್ ಲಾಸ್ ಆರ್ಡರ್ ನಿಮಗೆ ಪ್ಲೇಸ್ ಆಗುತ್ತೆ, ಅದು ನಿಮಗೆ ತೋರುತ್ತೆ. ಸೊ 90 ಹೋದ ನಂತರ ಪರ್ಚೇಸ್ ಆಗುತ್ತೆ. ಸೊ ಸ್ಟಾಪ್ ಲಾಸ್ ಆರ್ಡರ್ನ ಯಾವುದೋ ಒಂದು ಲೆವೆಲ್ಗಿಂತ ಮೇಲೆ ಪರ್ಚೇಸ್ ಮಾಡಲಿಕ್ಕೆ ಅಥವಾ ಯಾವುದೋ ಒಂದು ಲೆವೆಲ್ಗಿಂತ ಕೆಳಗೆ ಸೆಲ್ ಮಾಡಲಿಕ್ಕೆ ನಾವು ಇಲ್ಲಿ ಯೂಸ್ ಮಾಡ್ಬೋದು. ಸೊ ಅದೇ ರೀತಿ ನೀವಿಲ್ಲೊಂದು ಆಪ್ಷನ್ ನೋಡ್ಬೋದು, ಟ್ರೈಲಿಂಗ್ ಸ್ಟಾಪ್ ಲಾಸ್ ಅಂತ. ಸೊ ಇದನ್ನು ನಾನು ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಟ್ರೈಲಿಂಗ್ ಸ್ಟಾಪ್ ಲಾಸ್ 1 ಹಾಕಿ. ಸೊ ಆಗ ಏನಾಗುತ್ತೆ, ನನ್ನ ಪರ್ಚೇಸ್ ಪ್ರೈಸ್ ಇಲ್ಲಿ 89.5 ಅಂತ ಇಟ್ಕೊಳ್ಳಿ. ಸೊ ಯಾವಾಗ ನನ್ನ ಪರ್ಚೇಸ್ ಪ್ರೈಸ್ಗಿಂತ 1 ರೂಪಿ ಸ್ಟಾಕ್ ಮೂವ್ ಆಗುತ್ತೆ, 90.5 ಹೋಗುತ್ತೆ, ಈ ಸ್ಟಾಪ್ ಲಾಸ್ 1 ರೂಪಿ ಮೂವ್ ಆಗುತ್ತೆ. ಸೊ 89.5 ರೂಪೀಸ್ ಇದ್ದಾಗ ನನ್ನ ಸ್ಟಾಪ್ ಲಾಸ್ 88.5 ರೂಪೀಸ್ ಇತ್ತು. ಸಪೋಸ್ ಸ್ಟಾಕ್ 90.5 ರೂಪಿ 1 ರೂಪಿ ಮೂವ್ ಆದಾಗ ನನ್ನ ಸ್ಟಾಪ್ ಲಾಸ್ 89.5ಗೆ ಮೂವ್ ಆಗುತ್ತೆ. ಸೊ ಸ್ಟಾಕ್ 1 ರೂಪಿ ಮೂವ್ ಆದಾಗೆ ಈ ಸ್ಟಾಪ್ ಲಾಸ್ ಕೂಡ 1 ರೂಪಿ ಮೂವ್ ಆಗೋದು, ಈ ಟ್ರೈಲಿಂಗ್ ಸ್ಟಾಪ್ ಲಾಸ್. ಸೊ ನಾನಿಲ್ಲಿ 1 ರೂಪಿ ಹಾಕಿದಕ್ಕೋಸ್ಕರ 1 ರೂಪಿ ಮೂವ್ ಆಗುತ್ತೆ. ಸೊ ಸಪೋಸ್ ನಾನಿಲ್ಲಿ 2 ರೂಪಿ ಹಾಕಿದರೆ ಸ್ಟಾಕ್ 2 ರೂಪಾಯಿ ಮೂವ್ ಆದಾಗ ನನ್ನ ಸ್ಟಾಪ್ ಲಾಸ್ 2 ರೂಪಾಯಿ ಮೂವ್ ಆಗುತ್ತೆ ಅನ್ನೋದು ಈ ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಲ್ಲಿ ನಮಗೆ ತಿಳಿಸುತ್ತೆ. ಸೊ ನೆಕ್ಸ್ಟ್ ಇರುವಂಥದ್ದು ಕವರ್ ಆರ್ಡರ್. ಈ ಕವರ್ ಆರ್ಡರ್ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ನಾವು ಸ್ಟಾಪ್ ಲಾಸ್ ಅನ್ನ ಮಾತ್ರ ಸೆಟ್ ಮಾಡಲಿಕ್ಕೆ ಆಗುವಂಥದ್ದು. ಕವರ್ ಆರ್ಡರ್ ನಮಗೆ ಮಾರ್ಕೆಟ್ ಮತ್ತೆ ಲಿಮಿಟ್ ಆರ್ಡರ್ ಅಲ್ಲಿ ಸಿಗ್ತಾ ಇದೆ. ಸೊ ಈಗ 89.5ಗೆ ಸ್ಟಾಕ್ ಟ್ರೇಡ್ ಆಗ್ತಾ ಇದೆ. ಸೊ ನನ್ನ ಸ್ಟಾಪ್ ಲಾಸ್ 88.5. ಸೊ ನಾನು ಮಾರ್ಕೆಟ್ ಆರ್ಡರ್ಗೆ ಬೈ ಮಾಡ್ತೀನಿ. ಆರ್ಡರ್ ಪ್ಲೇಸ್ ಆಗುತ್ತೆ. 88.5ಗೆ ಸ್ಟಾಪ್ ಲಾಸ್ ಆರ್ಡರ್ ಆಗಿದೆ. ನೀವು ಇಲ್ಲಿ ನೋಡ್ಬೋದು ಒಂದು ಕ್ವಾಂಟಿಟಿ ಆಲ್ರೆಡಿ 89.5ಗೆ ಎಕ್ಸಿಕ್ಯೂಟ್ ಆಗಿದೆ. ಅದೇ ರೀತಿ ಸ್ಟಾಪ್ ಲಾಸ್ ಆರ್ಡರ್ ಒಂದು 88.5ಗೆ ಪೆಂಡಿಂಗ್ ಇದೆ. ಸೊ ಇದು ಮಾರ್ಕೆಟ್ ಆರ್ಡರ್ ಆಯಿತು. ಇನ್ನು ಈ ಲಿಮಿಟ್ ಆರ್ಡರ್ ಅಲ್ಲಿ ನಾವು ಪ್ರೈಸ್ ಮತ್ತೆ ಟ್ರಿಗರ್ ಪ್ರೈಸ್ ಅನ್ನ ಮೆನ್ಷನ್ ಮಾಡಬೇಕು. ಇಲ್ಲಿ ಟ್ರಿಗರ್ ಪ್ರೈಸ್ ನಮ್ಮ ಸ್ಟಾಪ್ ಲಾಸ್ ಪ್ರೈಸ್ ಆಗುತ್ತೆ 88.5 ನನ್ನ ಸ್ಟಾಪ್ ಲಾಸ್ ಅಂತ ಇಟ್ಕೊಳ್ಳಿ. ಪ್ರೈಸ್ ನನಗೆ 89.3ಗೆ ಬಂದರೆ ಮಾತ್ರ ಈ ಸ್ಟಾಕ್ನ ನಾನು ಬೈ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಸೊ ಹೀಗೆ ಹಾಕಿ ಪ್ಲೇಸ್ ಮಾಡ್ತೀನಿ. ಆರ್ಡರ್ ಪ್ಲೇಸ್ ಆಗುತ್ತೆ. ನೋಡಿ 2 ಆರ್ಡರ್ಗಳು ಪೆಂಡಿಂಗ್ ಇದೆ. ಯಾವಾಗ 89.3ಗೆ
ನನ್ನ ಸ್ಟಾಕ್ ಬರುತ್ತೋ ಆಗ ಆರ್ಡರ್ ಪ್ಲೇಸ್ ಆಗುತ್ತೆ 88.5 ರೂಪೀಸ್ ಸ್ಟಾಪ್ ಲಾಸ್ ಇಟ್ಕೊಂಡು. ನೆಕ್ಸ್ಟ್ ಇರುವಂಥದ್ದು ಆಫ್ಟರ್ ಮಾರ್ಕೆಟ್ ಆರ್ಡರ್. ಇದು ಮಾರ್ಕೆಟ್ ಕ್ಲೋಸ್ ಆದ ನಂತರ ನಮ್ಗೆ ಏನಾದರೂ ಆರ್ಡರನ್ನು ಪ್ಲೇಸ್ ಮಾಡಬೇಕು ಅಂತಿದ್ರೆ ಈ ಆಫ್ಟರ್ ಮಾರ್ಕೆಟ್ ಆರ್ಡರ್ನ ನಾವು ಪ್ಲೇಸ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು ಡೇ ಮತ್ತು IOC ಅಂತ. ಡೇ ಅಂತ ಹೇಳಿದರೆ ನಿಮ್ಮ ಆರ್ಡರ್ ಆ ದಿನದವರೆಗೆ ಮಾತ್ರ, ಆ ದಿನ ಮಾರ್ಕೆಟ್ ಕ್ಲೋಸ್ ಆಗೋವರೆಗೆ ಮಾತ್ರ ವ್ಯಾಲಿಡಿಟಿ ಇರುತ್ತೆ. ಸಪೋಸ್ IOC ಅಂತ ನೀವು ಕ್ಲಿಕ್ ಮಾಡಿದರೆ ಇಮಿಡಿಯೇಟ್ ನೀವು ಆರ್ಡರ್ ಪ್ಲೇಸ್ ಮಾಡಿದಾಗ ನಿಮ್ಮ ಆರ್ಡರ್ ಎಕ್ಸಿಕ್ಯೂಟ್ ಆಗಲಿಲ್ಲ ಅಂತ ಹೇಳಿದರೆ ಇಮಿಡಿಯೇಟ್ ಆಗಿ ಅದು ಕ್ಯಾನ್ಸಲ್ ಆಗುತ್ತೆ. ಸೊ ನಾರ್ಮಲಿ ಡೇಯಲ್ಲಿ ಇಟ್ಕೊಂಡು ಪ್ಲೇಸ್ ಮಾಡುವಂಥದ್ದು ಬೆಟರ್ ಆಗುತ್ತೆ. ಸೊ ಇದಿಷ್ಟು ಆರ್ಡರ್ಗಳನ್ನು ಹೇಗೆ ಪ್ಲೇಸ್ ಮಾಡೋದು, ಬ್ರ್ಯಾಕೆಟ್ ಆರ್ಡರ್ ಅಂದ್ರೆ ಏನು, ಕವರ್ ಆರ್ಡರ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ. ಥ್ಯಾಂಕ್ ಯು.